ಗಾಯ್ಸ್, ನಾನಿವತ್ತು ನನ್ನ ಗಂಡನ ಕಾರ್ ಕ್ಲೀನ್ ಮಾಡ್ತಾ ಇದ್ದೀನಿ. ಅವನಿಗೆ ಹೇಳಿ ಹೇಳಿ ಸಾಕಾಯಿತು. ಮಾತತ್ರ ಕಾರ್ ಶೋರೂಮ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ, ಬಿಟ್ಟರೆ ನಾನು ಕ್ಲೀನ್ ಮಾಡ್ತೀನಿ ಅಂತ ಒಂದು ಬಾಯಲ್ಲಿ ಬರಲ್ಲ. ಸೊ ಹಾಗಾಗಿ ನಾನೇ ಆ ಕಾರ್ ಶೋರೂಮ್ ಸರ್ವಿಸ್ ಏನಿದೆಯಲ್ಲ ಅದನ್ನು ನಾನೇ ಮಾಡಬೇಕು ಅಂತ ಅದೀನಿ. ನೋಡಿ ಎಷ್ಟು ಧೂಳಿದೆ, ಇದನ್ನು ನಾನು ಪೂರ್ತಿ ನಾನೇ ಕ್ಲೀನ್ ಮಾಡ್ತೀನಿ. ಇಷ್ಟು ಧೂಳಿರೋದನ್ನು ನಾನೇ ಪಳಪಳ ಅಂತ ಕಾರ್ ಓಡಿಸ್ತೀನಿ. ಸೊ ಹಾಗಾಗಿ ಅವರು ನನಗೆ ಕೊಡಬೇಕಾಗಿರೋಂಥ ಮೊತ್ತ 350 ರೂಪಾಯಿ. 350 ರೂಪಾಯಿ ನಾನು ಇಷ್ಟೆಲ್ಲ ಕ್ಲೀನ್ ಮಾಡ್ತಿದ್ದೀನಿ. ನೋಡಿ ಗಾಯ್ಸ್, ಅವ್ರು ಮಾಡ್ತಿರೋದು ಕರೆಕ್ಟಾ? ಹಾಂ, ಜಾಸ್ತಿ ಕೊಡಬೇಕು ತಾನೇ ಹೆಂಡ್ತಿಗೆ ಅಂದಮೇಲೆ. 1350 ರೂಪಾಯಿ ಕೊಡಬೇಕಾಗಿದ್ರು 350 ರೂಪಾಯಿ ಡೀಲಿಗೆ ಬಂದಿದ್ದಾರೆ. ಸೊ ಎಲ್ಲ ಮಾಡ್ತೀನಿ ಗಾಯ್ಸ್, ವೆಯ್ಟ್ ಮಾಡ್ತಾ ಇರಿ ಟ್ರಾನ್ಸ್ಫಾರ್ಮೇಷನ್ಗೆ. ಓಕೆ ನೋಡಿ ಫ್ರೆಂಡ್ಸ್, ಆಫ್ಟರ್ ಕ್ಲೀನಿಂಗ್ ನನ್ನ ಗಂಡಂಗೆ ಹೇಳಿ ಹೇಳಿ ಸಾಕಾಗಿ ಅವನನ್ನೇ ನಾನು ಅಸಿಸ್ಟೆಂಟ್ ಮಾಡಿಕೊಂಡು ಇವಾಗ ಅಂತೂ ಕ್ಲೀನ್ ಮಾಡಿದೆ. ಫೈನಲಿ ಯು ಕ್ಯಾನ್ ಸಿ ಹೌ ಮಚ್ ಕ್ಲೀನ್ ಈಸ್ ಡನ್ ಫಾರ್ ದಿಸ್ ಕಾರ್. ನೋಡೋದಲ್ಲ ಫ್ರೆಂಡ್ಸ್, ಇಷ್ಟು ಕ್ಲೀನ್ ಮಾಡೋದಕ್ಕೆ ಕಾರ್ ಸರ್ವಿಸ್ ಅವನಿಗೆ 500 ರೂಪಾಯಿ ಇಡ್ತಾನೆ. ನಾನೊಂದು 350 ರೂಪಾಯಿ ಕೇಳಿದ್ರೆ 200 ರೂಪಾಯಿ ಸರ್ವಿಸ್ ಚಾರ್ಜ್ ಅಂತ ಹೇಳ್ತಾನೆ. ಹಾಗಾದ್ರೆ 150 ರೂಪಾಯಿ ನನ್ನ ಕೂಲಿ. ನೀವೇ ಹೇಳಿ, ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಬಾಯ್.